ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಅಶೋಕ್ ಲೇಲ್ಯಾಂಡ್ ಸ್ಟಾಕ್ ಬಗ್ಗೆ ಮಾತಾಡ್ತೀನಿ. ಫ್ರೈಡೆ ಜನವರಿ 1 ನಾನು ಹೇಳಿದ್ದೆ ಅಶೋಕ್ ಲೇಲ್ಯಾಂಡು ಸೇಲ್ಸ್ ರಿಪೋರ್ಟನ್ನು ಬಿಡುಗಡೆ ಮಾಡಿದೆ. ಅದರಿಂದ ಬೈಯರ್ಸು ಜಾಸ್ತಿ ಬೈ ಮಾಡಿದ್ದಾರೆ, ಯಾಕೆಂದರೆ ಸೇಲ್ಸಲ್ಲಿ ಇನ್ಕ್ರೀಸ್ ಆಗಿದೆ ಅಂತ. ಸ್ಟಾಕ್ ಪ್ರೈಸು ಜಾಸ್ತಿ ಆಗ್ತಾಯಿತ್ತು. ಅದರಿಂದ ಹೇಳಿದ್ದೆ ಇದನ್ನು ಬೈ ಮಾಡಬಹುದು, ಇನ್ನೂ ಅಪ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದ್ದೆ. ಅದೇ ರೀತಿ ಇದು ಅಪ್ ಆಗಿದೆ ನೋಡಿ. ಸೋಮವಾರನೇ ಅಪ್ ಆಗಿತ್ತು, ಇವತ್ತು ಕೂಡ 104.65ಗೆ ಬಂದಿದೆ. 0.58% ಅಪ್ ಆಗಿದೆ ಸೋಮವಾರದಕ್ಕಿಂತ. ಇದು ನೀವು ಪ್ರಾಫಿಟ್ ಬುಕ್ ಮಾಡೋರಿದ್ದರೆ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳಿ, ಸೇಲ್ ಮಾಡ್ಕೊಳ್ಳಿ. ನಿಮಗೆ ಕಾಯೋಕ್ಕಾಗೋದಿಲ್ಲ ಅಂದರೆ, ಇಲ್ಲ ನಾನು ವೆಯ್ಟ್ ಮಾಡ್ತೀನಿ ಅನ್ನೋರಿದ್ದರೆ ನೀವು ಇನ್ನೂ ವೆಯ್ಟ್ ಮಾಡೋದು ಒಳ್ಳೆಯದು. ಯಾಕೆಂದರೆ ಈ ಸ್ಟಾಕು ಇನ್ನೂ ಅಪ್ ಆಗ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ, ಇನ್ನೂ ಜಾಸ್ತಿ ಆಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದಕ್ಕೆ ಮುಖ್ಯವಾಗಿ ಜನವರಿಯ ಸೇಲ್ಸ್ ರಿಪೋರ್ಟು ನಮಗೆ ಮುಖ್ಯವಾಗಿ ಬೇಕಾಗತ್ತೆ. ಅದು ಅವರು ಮೋಸ್ಟ್ಲಿ ಫೆಬ್ರವರಿ 1ನೇ ತಾರೀಕು ಬಿಡುಗಡೆಗಳು ಮಾಡ್ಬೋದು. ಆಗ ನೋಡಿದಾಗ ಅದು ಏನಾದ್ರು ಇನ್ಕ್ರೀಸ್ ಆಗ್ತಾ ಇತ್ತು ಅಂದರೆ, ಇನ್ಕ್ರೀಸ್ ಆಗಿದೆ ಅಂದರೆ ಸೇಲ್ಸು, ಆಗ ಇದು ಸ್ಟಾಕಿಗೆ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ. ಅದನ್ನು ನಾವು ಗಮನಿಸಬೇಕಾಗ್ತದೆ. ಇನ್ನೂ ಬೇರೆ ಏನಾದರೂ ಅಪ್ಡೇಟ್ ಇದ್ದರೆ ನಾನು ಈ ಸ್ಟಾಕ್ ಬಗ್ಗೆ ಅಪ್ಡೇಟ್ ಮಾಡ್ತೀನಿ. ಕಾಯೋರಿದ್ದರೆ ವೆಯ್ಟ್ ಮಾಡಿ, ಇಲ್ಲ ನನಗೆ ಈಗಲೇ ಸೇಲ್ ಮಾಡಬೇಕು, ನನಗೆ ಪ್ರಾಫಿಟ್ ಬುಕ್ ಮಾಡಬೇಕು ಅನ್ನೋರಿದ್ದರೆ ಈಗ ಸೇಲ್ ಮಾಡಬಹುದು. ಇಷ್ಟು ಇದು. ಅದೇ ರೀತಿ ನಿಫ್ಟಿಯನ್ನು ನೋಡೋದಾದರೆ ಇವತ್ತೇನಾಯಿತು ಅಂತ, 14,199.50ಗೆ ಕ್ಲೋಸ್ ಆಗಿದೆ. 0.47% ಅಪ್ ಆಗಿದೆ ನಿನ್ನೆಗಿಂತ. ನೋಡಿ, ನಿಫ್ಟಿನೂ ಕೂಡ ಅಪ್ ಆಗ್ತಾನೇ ಇದೆ. ಅನಲಿಸ್ಟ್ಗಳ ಪ್ರಕಾರ 15,700 15,800 ರೀಚ್ ಆಗ್ಬೋದು ಈ ವರ್ಷ ಅಂತ್ಯದಲ್ಲಿ ಅಂತ ಹೇಳ್ತಾಯಿದ್ದಾರೆ, 2021ರ ಎಂಡಿಗೆ. ನೀವು 5 ಡೇಸ್ ಚಾರ್ಟ್ ನೋಡೋದಿದ್ರೆ ನೋಡಿ. ಅಶೋಕ್ ಲೇಲ್ಯಾಂಡಿಂದು ನೀವು ನೋಡೋದಾದರೆ ಜನವರಿ 1 ನೋಡಿ ಈ ಲೆವೆಲಲ್ಲಿತ್ತು. ಇದು ಜನವರಿ 4 ನಿನ್ನೆ ಹೋಗಿ 105.35 ತನಕನೂ ಹೋಗಿತ್ತು. ಹಾಗೆ ಇವತ್ತು 104.65ಗೆ ಬಂದು ನಿಂತಿದೆ. ಧನ್ಯವಾದಗಳು.